ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಬ್ಸ್ ಆಫ್ ಅಮೃತ ಸಂದೀಪ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸ್ವಲ್ಪ ಬೆಳಗ್ಗೆನೇ ಎದ್ಬಿಟ್ಟು ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ ಎಲ್ಲರೂ. ಯಾಕೆ ಅಂತಂದರೆ ರಾಗಿ ಬಿತ್ತನೆ ಮಾಡಬೇಕಾಗಿತ್ತು. ಅದಕ್ಕೆ ನಮ್ಮದು ಸ್ವಲ್ಪ ಲೇಟ್ ಆಗೋಯಿತು. ನಮ್ಮ ಮನೇಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ರಾಗಿ ಬಿತ್ತನೆ ಮಾಡೋದಕ್ಕೆ. ಅದಕ್ಕೆ ಇವತ್ತು ಬಂದು ಆ್ಯಕ್ಚುಲಿ ಇದನ್ನೆಲ್ಲ ನಾವು ಚಿಕ್ಕ ಹುಡುಗರಿದ್ದಾಗ ನೇಗಿಲಲ್ಲಿ ಮಾಡ್ತಾಯಿದ್ರು, ಎತ್ತುಗಳನ್ನ ಯೂಸ್ ಮಾಡಿಕೊಂಡು. ಬಟ್ ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಟ್ರ್ಯಾಕ್ಟರಲ್ಲೇ ಮಾಡ್ತಾರೆ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು, ಟೈಮು ಸೇವ್ ಆಗುತ್ತೆ ಅಂತ. ಹೊಲ ಬಿತ್ತನೆ ಮಾಡ್ತೀವಿ ಅಂತ ಅಂದರೂ ಡೈರೆಕ್ಟಾಗಿ ಬಂದ್ಬಿಟ್ಟು ಬಿತ್ತನೆ ಮಾಡೋದಕ್ಕಾಗಲ್ಲ. ಅದು ಮಣ್ಣಿನ ಹದ ನೋಡ್ಕೋಬೇಕು, ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು. ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಾಗಲ್ಲ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಏನು ಮಾಡ್ತಿದ್ದೋ ನಮ್ಮ ಅಪ್ಪ ಅವರೆಲ್ಲ ಮಾಡೋರು. ನಾವು ಬಂದ್ಬಿಟ್ಟು ಹಿಂಗೆ ಪೈರು ಹಾಕಿವೋ ಇಲ್ಲ ಹಾಕ್ಬಿಟ್ಟು ಹೊರ್ಟೋಗ್ಬಿಡುವೋ, ಅಷ್ಟು ಮಾತ್ರ ನನಗೆ ಗೊತ್ತು. ಅದೆಲ್ಲ ಡೀಟೇಲಾಗಿ ನನಗೆ ಗೊತ್ತಿಲ್ಲ. ಕೃಷಿ ಇಲಾಖೆಯಿಂದನೇ ರಾಗಿ ತಂದು ಅವರೇ ಗೊಬ್ಬರ ಕೊಡ್ತಾರೆ, ಹೇಗೆ ಹಾಕಬೇಕು ಅಂತ ಅಲ್ಲೇ ಇಂಟ್ರೊಡಕ್ಷನ್ ಎಲ್ಲ ಹೇಳ್ತಾರೆ. ಇವಾಗ ಸ್ವಲ್ಪ ಕೃಷಿಯಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ, ಅವರೇ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಹೇಗೆ ಹಾಕಬೇಕು, ಯಾವ ಮಣ್ಣಲ್ಲಿ ಹಾಕ್ಬೇಕಂತ ಎಲ್ಲ ಹೇಳ್ತಾರೆ. ಚಿಕ್ಕವರಿದ್ದಾಗ ಈ ಥರ ಎಲ್ಲ ಇರಲಿಲ್ಲ. ಕಣ ಮಾಡಬೇಕಾದ್ರೇ ಬಿತ್ತನೆಗೆ ಅಂತಲೇ ಎತ್ತಿಟ್ಟವರು ಸಪ್ರೇಟಾಗಿ ರಾಗಿನ. ಆಮೇಲೆ ನೆಕ್ಸ್ಟ್ ಇಯರ್ಗೆ ಅದನ್ನೇ ಯೂಸ್ ಮಾಡೋರು. ಇವಾಗೆಲ್ಲ ಆ ಥರ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಮಾಡೋರು ಇವಾಗಲೂ ಮಾಡ್ತಾರೆ ಅದೇ ಥರ. ಬಟ್ ಗ್ಯಾಪ್ ಇರೋರು, ಬಿತ್ತನೆ ಮಾಡೋಕ್ಕಾಗದೇ ಇರೋರು ಈ ಥರ ತಂದು ಮಾಡ್ತಾರೆ. ಸೇರ್ ಗಾಡಿ ಸೇರ್ ಹಾಂ ಏ ತೊಳಿ ಹೋಗೋ ಅವಕ್ಕೆ ನಾವು ಯಾಕೆ ರಾಗಿ ಬಹಳ ಚೆನ್ನಾಗಿರೋದು, ಚೆನ್ನಾಗಿದ್ದಾವೆ ಹೇಳಿದೆ. ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಗೊಬ್ಬರನು ಮತ್ತು ರಾಗಿನೂ ಮಿಕ್ಸ್ ಮಾಡ್ಕೋತಾರೆ. ನೇಗಿಲಲ್ಲಿ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿತ್ತು, ಒಂದೇ ಲೈನಿಗೆ ಹೋಗೋದು. ಇದು ಟ್ಯಾಕ್ಟರ್ ಆಗಿರೋದ್ರಿಂದ ಈಸಿ ಆಗಿಬಿಡುತ್ತೆ, ಅವರೇ ಲೈನ್ಸ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಲೈನ್ಸ್ ಕಾಣಿಸ್ತಿದೆ ನೋಡಿ, ಅದೇ ಥರ ಆ ಲೈನ್ಸ್ ಒಳಗಡೆ ನಾವು ಹಾಕ್ಕೊಂಡು ಹೋಗಬೇಕು. ಒಂದೊಂದು ಲೈನು ಮಿಸ್ ಮಾಡೋಂಗಿಲ್ಲ. ಯಾಕೆ ಅಂತಂದರೆ ಬೆಳೆದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾವ ಲೈನ್ ಮಿಸ್ ಆಗಿದೆ ಅಂತ ಅಂದ್ಬಿಟ್ಟು, ನಮಗೆ ಲಾಸ್ ಆಗುತ್ತಲ್ವ. ಕ್ಲೀನಾಗಿ ಹಾಕ್ಕೊಂಡು ಹೋಗಬೇಕು. ಹಾಕೊಳ್ಳೋರು ಈ ಥರನೂ ಹಾಕೋತಾರೆ, ನಾಟಿನೂ ಮಾಡ್ತಾರೆ. ನಾಟಿ ಆ್ಯಕ್ಚುಲಿ ಲೇಟ್ ಆಗಿಬಿಡುತ್ತೆ. ಯಾಕೆ ಅಂದರೆ ಸಪ್ರೇಟಾಗಿ ಪೈರೇನೆ ಒಂದು ಸಲ ಬಿತ್ತನೆ ಮಾಡಬೇಕು, ಆಮೇಲೆ ನಾಟಿ ಮಾಡಬೇಕು. ಅದಕ್ಕೆ ಪ್ರೊಸೀಜರ್ ಬೇರೆ ಥರ ಇರುತ್ತೆ, ಇದಕ್ಕೆ ಪ್ರೊಸೀಜರ್ ಬೇರೆ ಥರ ಇರುತ್ತೆ. ಈಸಿ ಆಗುತ್ತೆ ಅಂತ ಇವಾಗೆಲ್ಲ ಆ್ಯಕ್ಚುಲಿ ಇದೇ ಥರ ಯೂಸ್ ಮಾಡ್ತಾರೆ. ಮತ್ತು ನಾಟಿ ಮಾಡ್ತೀವಿ ಅಂತ ಅಂದು ಸ್ವಲ್ಪ ಜನ ಜಾಸ್ತಿ ಬೇಕು, ಮತ್ತು 2-3 ಡೇಸ್ ಅದಕ್ಕೆ ಆಗಿಬಿಡುತ್ತೆ. ಇದಾದರೆ ಪ್ರೊಸೀಜರ್ ಈಸಿ ಆಗುತ್ತೆ. ಮತ್ತು ಆ ಎರಡು ಸೇಮ್ ಟು ಸೇಮ್. ಸ್ವಲ್ಪ ನಾಟಿ ಮಾಡಿದರೆ ಸ್ವಲ್ಪ ಜಾಸ್ತಿ ಬೆಳೆ ಬರುತ್ತೆ ಅಂತ ಅಂದ್ಬಿಟ್ಟು ಅದು ಮಾಡ್ತಾರೆ ಅಷ್ಟೇ. ರಾಗಿ ಮತ್ತು ಭತ್ತ ಬೆಳೆಯೋದ್ರಲ್ಲಿ ಆರ್ಗ್ಯಾನಿಕ್ ಜಾಸ್ತಿ ಯೂಸ್ ಮಾಡ್ತಾರೆ. ಆ ಥರ ಜಾಸ್ತಿ ಔಷಧಿ ಅಂಗಡಿಯಿಂದ ಥರದ್ದೆಲ್ಲ ಯೂಸ್ ಮಾಡಲ್ಲ. ನಾವು ಸ್ಕೂಲ್ಗೆ ಹೋಗ್ತಿದ್ದಾಗ ಈ ಥರ ಬಿತ್ತನೆ ಮಾಡ್ತೀವಿ ಅಂತ ಅಂದರೆ ನಮ್ಮ ಅಪ್ಪ ಮುಂಚೆನೇ ಹೇಳೋದಲ್ಲ, ಜಾಸ್ತಿ ಶನಿವಾರ ಭಾನುವಾರ ಟೈಮೇ ನಾವು ಮಾಡ್ತಾಯಿದ್ದಿದ್ದು. ಅದಕ್ಕೆ ನಮಗೆ ಭಾನುವಾರ ಟೈಮ್ ಫ್ರೀ ಇರ್ತಿತ್ತಲ್ಲ, ಬೆಳಗ್ಗೆನೇ ಕರ್ಕೊಂಬಂದ್ಬಿಡೋದು ನಮ್ಮ ಅಪ್ಪ. ಒಂದು 6 ಗಂಟೆಗೆಲ್ಲ, ಒಂದು 12 ಗಂಟೆಗೆಲ್ಲ ನಾವು ಬಿತ್ತನೆ ಮಾಡಿ ಮನೆಗೆ ಹೋಗ್ಬಿಡ್ತಿದ್ದೋ. ಅಷ್ಟು ನಮ್ಮ ಅಪ್ಪ ಕಾನ್ಷಿಯಸ್ ಜಾಸ್ತಿ ಇದರಲ್ಲೆಲ್ಲ, ಇಲ್ಲ ಮಾಡಿಬಿಡ್ಬೇಕು ಕರೆಕ್ಟು ಟೈಮಿಗೆ. ಆಮೇಲೆ ನಮ್ಮ ಕೈಲೇ ಜಾಸ್ತಿ ಸ್ವಲ್ಪ ಮಾಡಿಸೋದು, ನಮ್ಗೆ ಗೊತ್ತಾಗಲಿ ಕಷ್ಟ ಸುಖ ಎಲ್ಲ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಬಂದಿದ್ದೀವಿ ಕೆಲಸನ. ಫ್ರೆಂಡ್ಸ್ ನೋಡಿ, ಇಲ್ಲಿ ಅರ್ಧ ಹೊಡೆದಿದ್ದಾರೆ, ಈ ಕಡೆ ಇನ್ನು ಅರ್ಧ ಹೊಡೆದಿಲ್ಲ. ಇದು ದೊಡ್ಡ ಸಾಲು, ಇದು ರೋಟ್ರು ಅಂತ ಹೊಡಿತಾರೆ. ಅದ್ರ ಮೇಲೆ ಚಿಕ್ಕ ಸಾಲುಗಳು ಕಾಣಿಸ್ತಿದೆಯಲ್ಲ, ರಾಗಿ ಬಿಟ್ಟಾದ್ಮೇಲೆ ಈ ಥರ ಮಾಡ್ತಾರೆ. ಹ್ಞೂ, ನಾನು ತಿಂತೀನಿ.
ಆ್ಯಕ್ಚುಲಿ ಬಿತ್ತನೆ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ನನಗೆ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದೆ ನಾನು ಆಫ್ಟರ್ನೂನು. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ನನಗೆ 9:30 ಆಗಿತ್ತು. ಹಸ್ಬೆಂಡ್ಗೂ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು, ಇಲ್ಲ ಈ ಮನೆಗೆ ಹೋಗೋಣ, ಊರಿಗೆ ಹೋಗೋದು ಬೇಡ, ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಸ್ವಲ್ಪ ನನಗೆ ಊರಲ್ಲಿ ಕೆಲಸ ಇತ್ತು, ಒಟ್ಟಿಗೆ ಅದನ್ನು ಮುಗಿಸ್ಕೊಂಡು ಬಂದ್ಬಿಡೋಣ ಅಂತಿದ್ದೆ. ಬಟ್ ನನಗೆ ಎಮರ್ಜೆನ್ಸಿ ಸ್ವಲ್ಪ ಕೆಲಸ ಬಂದಿದ್ದರಿಂದ ನಾನು ಬೆಂಗಳೂರಿಗೆ ಬರಲೇಬೇಕಾಗಿತ್ತು. ಅದಕ್ಕೆ ಇವಾಗ ಹಸ್ಬೆಂಡಿಗೆ ಹುಷಾರಿಲ್ಲ ಅಲ್ಲ, ಇಲ್ಲೇ ಇದ್ಬಿಟ್ಟು ಸ್ವಲ್ಪ ಮುಂದಿನ ವಾರ ಹೋಗೋಣ ಅಂತ. ಊರಲ್ಲಿ ನನಗೇನು ಕೆಲಸ ಅಂತ ಅಂದರೆ, ಒಂದು ಮದುವೆ ಆರ್ಡ್ರ್ ಬಂದಿತ್ತು. ಆ ಹುಡುಗಿ ಸ್ವಲ್ಪ ಹಳ್ಳಿ ಕಡೆ ಆಗಿರೋದ್ರಿಂದ ಆ್ಯಕ್ಚುಲಿ ಮದುವೆಗೆ ಏನೇನು ತೊಗೋಬೇಕು ಯಾವ ಥರ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಸ್ವಲ್ಪ ನಾನು ಮುಂದೆ ನಿಂತ್ಕೊಂಡು ನೋಡ್ಕೋಬೇಕಾಗಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಒಂದೇ ಸಲ ಬರೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲಲ್ಲ, ಎಮರ್ಜೆನ್ಸಿ ಇತ್ತು ಅಂತ ಬಂದೆ. ಯಾಕೆ ಬಂದೆ ಅಂತ ಅಂದರೆ, ನನ್ನ ಮಗಳನ್ನ ಆ್ಯಕ್ಚುಲಿ ಅಡ್ವರ್ಟೈಸ್ ಕಂಪನಿಗೆ ಅಪ್ಲಿಕೇಶನ್ ಹಾಕಿದ್ದೆ. ಅದು ಹಾಕಿ ನಾನು ಒಂದು 3 ತಿಂಗಳಾಗಿತ್ತು. ರೀಪ್ಲೈ ಏನೂ ಬಂದಿರಲಿಲ್ಲ. ನಾನು ಸುಮ್ಮನೆ ಆಗಿದ್ದೆ. ಸಡನ್ನಾಗಿಲ್ಲ, ನೀವು ಬರಲೇಬೇಕು ಇವತ್ತು, ಇದೆ ಹೀಗೆ ಇವತ್ತೇ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ನನ್ನ ಮಗಳದ್ದು ಸ್ವಲ್ಪ ಫೋಟೋ ತೊಗೋತೀನಿ ಅಂತ ಅಂದರು. ಅವಳನ್ನೂ ರೆಡಿ ಮಾಡಿಕೊಂಡು ಬಂದಿದ್ದೆ. ಆ ಫೋಟೋನು ತೊಗೊಂಡು ಅಲ್ಲೆಲ್ಲ ವಿಚಾರಿಸ್ಕೊಂಡು ಬಂದೆ. ಸರಿ ಆಯಿತು, ಮನೆಗೆ ಬಂದು ಹೇಳ್ತೀನಿ ಅಂತ. ಸೊ ಈ ಥರ ಸೇರಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅಪ್ಲಿಕೇಶನ್ ಹಾಕ್ಬಿಟ್ಟೆ. ಬಟ್ ಅಲ್ಲೋಗಿ ನೋಡಿದ್ಮೇಲೆ, ಇವಳನ್ನ ಕರ್ಕೊಂಡು ಹೋದ್ಮೇಲೆ ಇವಳನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗೋಯಿತು. ಇವಳನ್ನ ಈ ಥರ ಫೋಟೋಶೂಟಿಗೆ ಕರ್ಕೊಂಬಂದ್ರೆ ಆಗಲ್ಲ, ಇನ್ನೂ ಸ್ವಲ್ಪ ಮೆಚುರಿಟಿ ಬರಬೇಕು ಅಂತ ಅಂದ್ಬಿಟ್ಟು, ಇಲ್ಲ ನಮ್ಮ ಮನೆಯವ್ರದ್ದು ಬೇರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಸೊ ಮನೆಗೆ ಹೋಗಿ ಇಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಬಂದೆ. ಸೊ ನಾವಿಬ್ಬರು ಡಿಸ್ಕಷನ್ ಮಾಡಿದ್ವು. ಇಲ್ಲ ಇನ್ನೊಂದು ಸ್ವಲ್ಪ ಮೆಚುರಿಟಿ ಆಗಬೇಕು, ಇನ್ನೊಂದು ಸ್ವಲ್ಪ ತಿಂಗಳುಗಳು ಹೋಗಲಿ ಅಂತ ಮುಂದೆ ಸೇರ್ಸೋಣ ಅಂತ ಸುಮ್ಮನೆ ಆದೋ. ಆಫ್ಟರ್ನೂನ್ ಸ್ವಲ್ಪ ಬೇಗ ಬರಬೇಕಿತ್ತು ಅಂತ ಅಂದ್ಬಿಟ್ಟು ಅವಳಿಗೂ ಏನು ಊಟ ಮಾಡಿಸ್ಕೊಂಡಲ್ಲೇ ಬರಲಿಲ್ಲ, ಹಾಗೆ ಬಂದುಬಿಟ್ಟೆ. ಸ್ವಲ್ಪ ಸ್ನ್ಯಾಕ್ಸ್ ಆ ಥರ ಕೊಟ್ಬಿಟ್ಟು, ಹೊಟ್ಟೆ ಹಸಿತೈತೆ ಅಂತ ಅಂದರು. ಸ್ವಲ್ಪ ಪಿಜ್ಜಾ ಆದರೂ ಕೊಡ್ಸೋಣ, ತಿಂತಾಳೆ ಅಂತ ಅಂದ್ಬಿಟ್ಟು ಕೊಡಿಸ್ತಾಯಿದ್ದೆ. ಆ್ಯಕ್ಚುಲಿ ಇದನ್ನೆಲ್ಲ ಜಾಸ್ತಿ ಕೊಡಿಸಲ್ಲ ನಾನು, ಎಲ್ಲೋ 2 ಮಂತ್ಸ್ 3 ಮಂತ್ಸ್ ಆಗಿ ಒಂದ್ಸಲ ಕೊಡಿಸ್ತೀನಿ. ಅವಳಿಗೆ ಪಿಜ್ಜಾ ಎಲ್ಲ ಕೊಡಿಸಿದ್ರು ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಅದ್ರ ಮೇಲಿರೋ ಐಟಮ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಬರೀ ಬೇಸ್ ಮಾತ್ರ ತಿಂತಾ ಇರ್ತಾಳೆ. ಸೊ ಅದು ಮೈದಾ ಅಲ್ವಾ, ಅದಕ್ಕೆ ನಾನು ಜಾಸ್ತಿ ಕೊಡ್ಸೋಕೆ ಹೋಗಲ್ಲ. ಬಟ್ ಅವಳು ಬಿಡಲ್ಲ, ಅದಕ್ಕೆ 2 ಮಂತ್ಸ್ 3 ಮಂತ್ಸ್ಗೆ ಒಂದ್ಸಲ ಕರ್ಕೊಂಬರ್ತೀನಿ. 3 ಮಂತ್ಸು ಇಲ್ಲ ಅಂದ್ಕೊಳ್ಳಿ, ಒಂದು 6 ಮಂತ್ಸ್ ಅಂತ ಅಂದ್ಕೊಳ್ಳಿ, ಆ ಥರ ಎಲ್ಲೋ ರೇರಾಗಿ ಕರ್ಕೊಂಬರ್ತೀನಿ. ತಿಂದಾದ್ಮೇಲೆ ಮನೆ ಕಡೆ ಹೊರಟು ಇಲ್ಲಿ ನೋಡ್ತಾ ಇರ್ಬೋದು, ಅವಳು ಸೀಟಿಗೆ ಅವಳಿಗೆ ಸಪ್ರೇಟಾಗಿ ಒಂದು ಸೀಟ್ ಬಿಟ್ಬಿಡಬೇಕು, ಇಲ್ಲ ಜಾಗನೇ ಬಿಡಲ್ಲ, ಕೂತ್ಕೊಂಡು ತೂಗುಡಿಸ್ತಾ ಇದ್ವಿ. ಬಾ ಅಂತಂದರೂ ಬರ್ತಾ ಇರಲಿಲ್ಲ. ಇವಾಗ ಬಂದಿದ್ದೀವಿ ಮನೆಗೆ, ಅಡುಗೆ ಮಾಡಬೇಕು. ನಮ್ಮ ಸಿಸ್ಟರು ಸಹ ಬಂದಿದ್ದಾಳೆ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಕೂತಿದ್ದೀನಿ, ಪಾಪ ಅವ್ರಿಗೂ ಹುಷಾರಿಲ್ಲ, ಅದು ಪರವಾಗಿಲ್ಲ ಅಂತ ಹೋಗಿದ್ದಾರೆ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿ, ನಾನು ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ನನ್ನ ಕೈಲಾದಷ್ಟು. ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನು ನನ್ನ ಹಸ್ಬೆಂಡು ಮೀನು ತಂದಿದ್ರು, ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಂಬಾರು ಮತ್ತು ಫ್ರೈ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫ್ರೈ ಎಲ್ಲ ಕಬಾಬ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇಲ್ಲಿ ಅಷ್ಟು ಫ್ರೆಶ್ಶಾಗಿ ಸಿಗೋಲ್ಲ, ಬಟ್ ಇವತ್ತೇನೋ ಫ್ರೆಶ್ಶಾಗಿ ಸಿಕ್ಕಿದೆ. ಬಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಶುಂಠಿ ಬೆಳ್ಳುಳ್ಳಿ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು. ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ ಕ್ವಾಂಟಿಟಿ. ಇದ್ದಂಥ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 2 ಮೊಟ್ಟೆ ಹಾಕ್ಕೊಳ್ಳಿ, ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕಬಾಬ್ ಪೌಡರ್ ಹಾಕ್ಕೊಳ್ಳಿ ಫಿಶ್ದು. ನಮ್ಮದು ಅಲ್ಲಿ ಆ್ಯಕ್ಚುಲಿ 1.5 kg ಇತ್ತು ಅಂತ ಅನಿಸುತ್ತೆ. ನಾನು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋತೀನಿ, ಫಸ್ಟೇ ಹಾಕ್ಕೊಳ್ಳಲ್ಲ ಪೌಡರು. ನಾನು 1.5 ಹಾಕ್ಕೊಂಡೆ, ನಂಗೆ ಸಾಲಿಲ್ಲ ಅಂತ ಅಂದ್ಬಿಟ್ಟು ಇನ್ನೂ 1/2 ಎಕ್ಸ್ಟ್ರಾ ಹಾಕ್ಕೊಂಡಿದ್ದು. ಮತ್ತು ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅಂಗಡಿಯಿಂದ ತರ್ತೀನಿ ಅಂತ ಅಂದರೆ ಉಪ್ಪು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಆಲ್ರೆಡಿ ಅಲ್ಲಿ ಉಪ್ಪು ಆ್ಯಡ್ ಆಗಿರುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಅರಿಶಿನ ಮತ್ತು 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಇದು ಆ್ಯಕ್ಚುಲಿ ಮನೇಲೇ ಮಾಡಿರೋ ಅಂಥ ಖಾರದ ಪುಡಿ, ಖಾರ ಇರುತ್ತೆ, ಬಟ್ ಎಣ್ಣೆಗೆ ಹಾಕಿದ್ಮೇಲೆ ಸ್ವಲ್ಪ ಖಾರ ಮುರಿಯುತ್ತೆ ಅಂತ ಅಂದ್ಬಿಟ್ಟು ಖಾರದ ಪುಡಿ ಸ್ವಲ್ಪ ಮುಂದೆ ಹಾಕ್ಕೋತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ.
ನೋಡಿ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಸಾಲೆ ಈ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ಸ್ವಲ್ಪ ದಪ್ಪ ದಪ್ಪ ಥರ ಆಯಿತು. ನೀವು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ. ನಮ್ಮ ಮನೆ ಮಿಕ್ಸಿ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೆ, ಅದಕ್ಕೆ ನುಣ್ಣಗೆ ಆಗಿರಲಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಕ್ಕೆ ಈ ಥರ ಕಾಣಿಸ್ತಿದೆ. ಮೀನನ್ನ ಸೋಸಿ ಇಟ್ಕೊಂಬಿಡಿ. ಏನಕ್ಕೆ ಸ್ವಲ್ಪ ಮೀನೆಲ್ಲ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ ಹಾಕಿದ್ಮೇಲೆ ನೀರು ಬಿಟ್ಕೊಳ್ಬಿಡುತ್ತೆ. ಅದಕ್ಕೆ ತೂತದ್ದು ಜರಡಿ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಮೀನನ್ನು ಸೋಸಿ ಇಟ್ಕೊಂಬಿಟ್ರೆ ಬೆಟರು. ಮತ್ತು ಕ್ಲೀನಾಗಿ ಮಿಕ್ಸ್ ಮಾಡಿ. ಇನ್ನೊಂದು ಸ್ವಲ್ಪ ಗ್ಯಾಪ್ ಇದ್ದರೂ ಬಿಡಬಾರ್ದು, ಆ ಥರ ಅದನ್ನೆಲ್ಲ ಸ್ವಲ್ಪ ಕವರ್ ಮಾಡಬೇಕು ಒಳಗಡೆ ಎಲ್ಲ ಹಾಕೋಕ್ಕಾಗಲ್ಲ. ಈ ಥರ ನೀವೇ ಹಾಕಿ ಮಸಾಲೆ ಎಲ್ಲ ಹಾಕಿದ್ರೆ ಎಣ್ಣೆಗೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಇದು ಇದ್ದರೆ ಅದು ತುಂಬ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಆ್ಯಕ್ಚುಲಿ ನಿಂಬೆಹಣ್ಣು ಹಾಕೋದು ಮರ್ತ್ಬಿಟ್ಟಿದ್ದೀನಿ, ಇವಾಗ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿದ್ರೇ ಇದಕ್ಕೆ ಸ್ವಲ್ಪ ಟೇಸ್ಟ್ ಜಾಸ್ತಿ. ಆ್ಯಂಡ್ ಲಾಸ್ಟಲ್ಲಿ ಹಾಕಿರೋದ್ರಿಂದ ನಾನು ಕ್ಲೀನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಅದು ಮ್ಯಾರಿನೇಟ್ ಆಗೋಕ್ಕೆ ಒಂದು ಅರ್ಧ ಗಂಟೆ ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ. ನೆಂತ್ಕೊಂಡಾಗಲೇ ಅದು ನಮಗೇನು ಹಾಕಿರ್ತೀವೋ ಅದು ಟೇಸ್ಟು ಸಿಗುತ್ತೆ. ಏಕ್ದಮ್ ಆವಾಗಲೇ ಹಾಕೋಕ್ಕೆ ಹೋಗ್ಬೇಡಿ, ಅಷ್ಟು ಟೇಸ್ಟು ಸಿಗೋಲ್ಲ. ಮತ್ತು ಮೀನು ಬೇಗ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಮತ್ತು ಇನ್ನು ಪೇಸ್ಟ್ನ ಅದ್ರ ಮೇಲೆ ಸವರ್ಬಿಟ್ಟು ಆಮೇಲೆ ಹಾಕಿ ಅದು ಕೆಳಗಡೆ ಇಳ್ಕೊಂಡು ಹೋಗ್ಬಿಡುತ್ತೆ. ನೋಡಿ ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ವೀಡಿಯೋ ಮಾಡೋದು ಸ್ವಲ್ಪ ಗ್ಯಾಪ್ ಆಯಿತು. ಇನ್ಮೇಲೆ ಪ್ರಾಪರಾಗಿ ಮಾಡೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ, ನಾನು ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ಸ್.